ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ತರಗತಿಯಲ್ಲಿ ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆದ ಟ್ರೈನಿಂಗ್ ಈ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ನೋಡಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಎರಡನ್ನೂ ಒಂದೇ ಚಾಪ್ಟರ್ ಅಲ್ಲಿ ಹಾಕಿದ್ದಾರೆ ಆಸ್ ಪರ್ ಕೆಸೆಟ್ ಸಿಲೆಬಸ್, ಕೆಸೆಟ್ ಆರ್ ಯುಜಿಸಿ ನೆಟ್. ಓಕೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದೆರಡು ಟಾಪಿಕ್ ಅನ್ನು ನಾನು ನಿಮಗೆ ಮಾಡೆಲ್ ಆಗಿ ಡಿಸ್ಕಸ್ ಮಾಡಿದ್ದೆ. ಇವಾಗ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದೆರಡು ಟಾಪಿಕ್ಸ್ ಅನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸಿಲೆಬಸ್ ತುಂಬಾ ವಾಸ್ಟ್ ಆಗಿದೆ. ಸಿಲೆಬಸ್ ಅನ್ನು ನೀವು ಡಿಟೇಲ್ ಆಗಿ ಓದಬೇಕು. ನಾನು ಇಲ್ಲಿ ನಿಮಗೆ ಜಸ್ಟ್ ಫಾರ್ ಯುವರ್ ನಾಲೆಜ್ ಪರ್ಪಸ್ ಪುಟ್ಟ ಪುಟ್ಟ ವಿಡಿಯೋಗಳನ್ನ ಮಾಡಿ ನಿಮಗೆ ಹೆಲ್ಪ್ ಆಗಲಿ ಅಂತ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ನಿಮಗೆ ಇನ್ ಡಿಟೇಲ್ ಇದರ ಬಗ್ಗೆ ಡಿಸ್ಕಷನ್ ಅಥವಾ ಸಿಲೆಬಸ್ ನ ಪ್ರತಿಯೊಂದು ಅಂಶವನ್ನು ಡಿಸ್ಕಸ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ಕೆಸೆಟ್ ಟರ್ಮ್ ಇಂದ, ಅಂದ್ರೆ ನೆಕ್ಸ್ಟ್ ಟೈಮ್ ಯುಜಿಸಿ ನೆಟ್ ಆರ್ ಕೆಸೆಟ್ ಎಕ್ಸಾಮ್ ಅನ್ನ ಪರ್ಫಾರ್ಮ್ ಮಾಡಿದಾಗ ನಾನು ಪ್ರಾಪರ್ ಆದ ಪೇಡ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಲಿದ್ದೇನೆ. ಆಗ ನಿಮಗೆ ಬ್ಯಾಚಸ್ ಅನ್ನ ಮಾಡಿ ನಿಮ್ಮ ಕಂಪ್ಲೀಟ್ ಸಿಲೆಬಸ್ ನಾನು ಕಂಪ್ಲೀಟ್ ಮಾಡಿ ಕೊಡಬಹುದು. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಅಷ್ಟು ಕಂಟೆಂಟ್ ಅಪ್ಲೋಡ್ ಮಾಡುವುದು ಪಾಸಿಬಲ್ ಇಲ್ಲ. ಅಷ್ಟು ದೊಡ್ಡ ವಿಡಿಯೋಗಳನ್ನ ಪ್ರಿಪೇರ್ ಮಾಡಿ ಅಪ್ಲೋಡ್ ಮಾಡೋದು ಪಾಸಿಬಲ್ ಇಲ್ಲ. ಅದಕ್ಕಾಗಿ ಮುಂದೆ ಈ ಒಂದು ನವೆಂಬರಿನ ಕೆಸೆಟ್ ಎಕ್ಸಾಮ್ ಆದ ನಂತರ ಬರುವಂತಹ ನೆಟ್ ಅಥವಾ ಯುಜಿಸಿ ನೆಟ್ ಆಗಿರಬಹುದು ಅಥವಾ ಕೆಸೆಟ್ ಆಗಿರಬಹುದು, ಯಾವ್ದು ಎಕ್ಸಾಮ್ ಮೊದಲು ಕಾಲ್ಫಾರ್ಮ್ ಆಗುತ್ತೋ ಆ ಎಕ್ಸಾಮಿಗೆ ನಿಮಗೆ ಪ್ರಿಪೇರ್ ಆಗೋದಕ್ಕೆ ನಾನು ಬ್ಯಾಚಸ್ ಅನ್ನ, ಅಲ್ಲಿ ಆನ್ಲೈನ್ ಕ್ಲಾಸಸ್ ಅಂದ್ರೆ ನಾವು ಫೇಸ್ ಟು ಫೇಸ್ 1-to-1 ನಾವು ಬ್ಯಾಚ್ ತರ ಮಾಡಿ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಯೂಟ್ಯೂಬ್ ಅಲ್ಲಿ ಏನಾಗುತ್ತೆ ಅಂದ್ರೆ 20 minutes, 25 minutes, ಹಾಫ್ ಆನ್ ಅವರ್ ಕ್ಲಾಸ್ ನಾವು ಅಪ್ಲೋಡ್ ಮಾಡಬಹುದು. ಅದರಲ್ಲಿ ಎಲ್ಲ ಸಿಲೆಬಸ್ನ ಎಲ್ಲ ಕಂಟೆಂಟ್ಸ್ ಅನ್ನ ಕವರ್ ಮಾಡೋದು ಪಾಸಿಬಲ್ ಇಲ್ಲ. ಅದಕ್ಕಾಗಿ ಮುಂದಿನ ಒಂದು ಟರ್ಮ್ ಇಂದ, ಹಾಗಾದ್ರೆ ಈ ಟರ್ಮಿಗೆ ಏನ್ ಮಾಡೋದು ಮೇಡಮ್, ಈ ಟರ್ಮಿಗೆ ನಾನು ಆದಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಆದ್ರೆ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಅಲ್ಲಿ, ನಾನು ಓದ್ತಾ ಇದ್ದೀನಿ ಮ್ಯಾಮ್ ಕಂಪ್ಲೀಟ್ ಸಿಲೆಬಸ್ ಅನ್ನ ಕವರ್ ಮಾಡಿ ಅಂತ. ನಾನು ನಿಮಗೆ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡುವುದು ಪಾಸಿಬಲ್ ಇಲ್ಲ. ನಾನು ನಿಮ್ಗೆ ಹೇಳ್ಬೋದು ಮಾಡ್ತೀನಿ ಅಂತ ನಿಮ್ಗೆ November 24 ವರೆಗೂ ಹೇಳಿ ಆಮೇಲೆ ಮಾಡದೇನೂ ಇರಬಹುದು. ಆದರೆ ಅದು ನನ್ನ ಮನಸ್ಸಿಗೆ ಒಪ್ಪಿಗೆ ಆಗೋದಿಲ್ಲ. ಅದಕ್ಕಾಗಿ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಅದು ಸಾಧ್ಯವಿಲ್ಲ. ನಾನಿಲ್ಲಿ ಮಾಡ್ತಾ ಇರೋದೇನು, ನಿಮಗೆ ಆದಷ್ಟು ಕಂಟೆಂಟ್ ಅನ್ನು ನಾನು ಪ್ರೊವೈಡ್ ಮಾಡ್ತೀನಿ, ಆದಷ್ಟು ವಿಡಿಯೋಗಳನ್ನು ನಾನು ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀನಿ, ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ. ಅದನ್ನು ನೀವು ಫಾಲೋ ಮಾಡಿ, ಅದರ ಜೊತೆಗೆ ಸೆಲ್ಫ್ ಸ್ಟಡಿಯನ್ನು ಮಾಡಿ. ಆದರೆ ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡೋಕ್ಕಾಗತ್ತಾ? ಇಲ್ಲ. ದಿಸ್ ಈಸ್ ಜಸ್ಟ್ ಫಾರ್ ಯುವರ್ ಹೆಲ್ಪ್, ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾ ಇರೋದು. ಅದರೊಂದಿಗೆ ನನ್ನ ಟೀಚಿಂಗ್ ಪ್ಯಾಷನ್ ಅನ್ನು ಫುಲ್ಫಿಲ್ ಆಗುತ್ತೆ ಅಂತ. ಆದರೆ ಕಂಪ್ಲೀಟ್ ಸಿಲೆಬಸ್, ಯುಜಿಸಿ ನೆಟ್ಟಿನ ಕಂಪ್ಲೀಟ್ ಸಿಲೆಬಸ್, ಕೆಸೆಟ್ ಕಂಪ್ಲೀಟ್ ಸಿಲೆಬಸ್ ಈ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಕವರ್ ಮಾಡೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ನಾವು ಪರ್ಸನಲ್ ಬ್ಯಾಚಸ್ ಅನ್ನ ಮಾಡಿ 1-to-1 ಕ್ಲಾಸ್ ಅನ್ನ ತಗೊಂಡು ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿ ಅದಕ್ಕೆ ಪ್ರಾಪರ್ ಆದ ಒಂದು ಬ್ಯಾಚ್ ಅನ್ನ ಮಾಡಬೇಕು. ಅದನ್ನು ನಾನು ಶಾರ್ಟ್ಲಿ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅದು ಈ ನವೆಂಬರಿನ ಕೆಸೆಟ್ ಎಕ್ಸಾಮಿಗೆ ಪಾಸಿಬಲ್ ಆಗೋದಿಲ್ಲ. ದಿಸ್ ಇಸ್ ದ ಟ್ರೂತ್. ಓಕೆ, ಸೊ ಬ್ಯಾಕ್ ಟು ದ ಪಾಯಿಂಟ್, ಟ್ರೈನಿಂಗ್. ಓಕೆ, ಇದು ನಾ ಹೇಳಿದ ಹಾಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದೇ ಟಾಪಿಕ್. ಇದರಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿನ ಟಾಪಿಕ್ ಅಲ್ಲಿ ಒಂದು ರಿಕ್ರೂಟ್ಮೆಂಟ್ ಅಂಡ್ ಟ್ರೈನಿಂಗ್. ನೀವು ಕೇಳಿರ್ಬೋದು, HRM ಅಂತ ಒಂದು ಸಬ್ಜೆಕ್ಟ್ ಅನ್ನ ನೀವು ಕಲ್ತಿರ್ತೀರಾ, ಡಿಗ್ರಿಯಲ್ಲಿ ಕಲ್ತಿರ್ತೀರಾ, ಅದೇ ರೀತಿ PG ಅಲ್ಲಿ ನೀವು ಕಲ್ತಿರ್ತೀರಾ. ಹಾಗಾದರೆ ಸಿಲೆಕ್ಷನ್ ಪ್ರೊಸೆಸ್ ಅಂತ ಒಂದು ಇರುತ್ತೆ, ನಿಮಗೆ ಗೊತ್ತಿರ್ಬೋದು. ಯಾವುದೇ ಒಬ್ಬ ವ್ಯಕ್ತಿಯನ್ನ ಒಂದು ಜಾಬಿಗೆ ಸೆಲೆಕ್ಟ್ ಮಾಡುವಾಗ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಫಾಲೋ ಮಾಡಲಾಗುತ್ತೆ. ಇನ್ ದಟ್ ಸೆಲೆಕ್ಷನ್ ಪ್ರೊಸೆಸ್ ವಿ ಹ್ಯಾವ್ ಮೆನಿ ಸ್ಟೆಪ್ಸ್. ಫಾರ್ ಎಕ್ಸಾಂಪಲ್ ರಿಕ್ರೂಟ್ಮೆಂಟ್, ಟ್ರೈನಿಂಗ್, ಲೈಕ್ ದಿಸ್, ಜಾಬ್ ಅಪ್ರೈಸಲ್, ಈ ರೀತಿ ಅದರಲ್ಲಿ ಏನಿರುತ್ತೆ, ಬೇರೆ ಬೇರೆ ಆ ಪ್ರೊಸೆಸ್ ಅಲ್ಲಿ ಫಂಕ್ಷನ್ಸ್ ಇರುತ್ತೆ. ಫಸ್ಟ್ ರಿಕ್ರೂಟ್ ಮಾಡಿಕೊಂಡು ಟ್ರೈನಿಂಗ್ ಮಾಡಿ, ಈ ರೀತಿ. ಓಕೆ, ಸೊ ನೀವು ಅದನ್ನು ಓದ್ಕೊಳ್ಬೇಕು. ರಿಕ್ರೂಟ್ಮೆಂಟ್ ಅಂದ್ರೆ ಏನು, ಟ್ರೈನಿಂಗ್ ಅಂದ್ರೆ ಏನು ಎಲ್ಲಾನು ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಟ್ರೈನಿಂಗಿನ ಮೀನಿಂಗ್ ಏನು, ಟೈಪ್ಸ್ ಆಫ್ ಟ್ರೈನಿಂಗ್ ಯಾವ್ಯಾವುದು, ಮತ್ತೆ ಮೆಥಡ್ಸ್ ಆಫ್ ಟ್ರೈನಿಂಗ್ ಏನಿದೆ. ಓಕೆ, ಈ 3 ಕಾನ್ಸೆಪ್ಟ್ಸ್ ಅನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಮೊದಲನೇದಾಗಿ ಟ್ರೈನಿಂಗ್ ಅಂದ್ರೆ ಏನು, ನಿಮಗೆ ಗೊತ್ತೇ ಇದೆ. ಒಬ್ಬ ವ್ಯಕ್ತಿಯನ್ನು ನಾವು ಒಂದು ಜಾಬಿಗೆ ರಿಕ್ರೂಟ್ ಮಾಡ್ಕೊಳ್ತೇವೆ ಅಂದ್ರೆ
ಬಹಳಷ್ಟು ಅಪ್ಲಿಕೇಶನ್ಸ್ ಬಂದಿರುತ್ತೆ. ಅದರಲ್ಲಿ ರಿಕ್ರೂಟ್ ಮಾಡೋದಂದ್ರೆ ಏನು, ಒಬ್ಬ ಯೋಗ್ಯ ವ್ಯಕ್ತಿಯನ್ನ ಆ ಪೋಸ್ಟಿಗೆ ನಾವು ಸಿಲೆಕ್ಟ್ ಮಾಡ್ತೇವೆ. ಸಿಲೆಕ್ಟ್ ಮಾಡಿ ಆದ ಮೇಲೆ ನೋಡಿ, ಒಂದು ಟೀಚಿಂಗ್ ಪ್ರೊಫೆಷನ್ಗೆ ನಾವು ಸಿಲೆಕ್ಟ್ ಮಾಡ್ತಾ ಇದ್ರೆ ಅವನ ಪ್ರಯರ್ ನಾಲೆಜ್ ಅನ್ನು ನೋಡಿಕೊಂಡು ಸಿಲೆಕ್ಟ್ ಮಾಡ್ತೀವಿ. ಕಾಮರ್ಸ್ ಫೀಲ್ಡ್ ಅಲ್ಲಿ ಟೀಚರ್ ಅಂತ ಸಿಲೆಕ್ಟ್ ಮಾಡುವಾಗ ಕಾಮರ್ಸ್ ಫೀಲ್ಡ್ ಅಲ್ಲಿ ಅವನ ನಾಲೆಜ್ ಯಾವ ರೀತಿ ಇದೆ, ಆರ್ಟ್ಸ್ ಇದ್ರೆ ಆರ್ಟ್ಸ್, ಅವನ ಎಜುಕೇಶನ್ ಬ್ಯಾಕ್ ಗ್ರೌಂಡ್, ಎಕ್ಸ್ಪೀರಿಯನ್ಸ್ ಇದನ್ನ ನೋಡ್ಕೊಂಡು ನಾವು ಅವನನ್ನ ಏನ್ ಮಾಡ್ತೇವೆ, ರಿಕ್ರೂಟ್ ಮಾಡ್ತೇವೆ. ಅದಾದ್ಮೇಲೆ ಕೊಡುವಂತದ್ದೇನು, ಟ್ರೈನಿಂಗ್. ಟ್ರೈನಿಂಗ್ ಅಂದ್ರೆ ಇಲ್ಲಿ ಆಕ್ಟ್ ಆಫ್ ಇನ್ಕ್ರೀಸಿಂಗ್ ನಾಲೆಜ್ ಅಂಡ್ ಸ್ಕಿಲ್ಸ್. ಓಕೆ, ವಾಟ್ ಈಸ್ ಟ್ರೈನಿಂಗ್? ಆಕ್ಟ್ ಆಫ್ ಇನ್ಕ್ರೀಸಿಂಗ್ ನಾಲೆಜ್ ಅಂಡ್ ಸ್ಕಿಲ್ಸ್. ಆಲ್ರೆಡಿ ಇನ್ಕ್ರೀಸಿಂಗ್ ಅಂತ ಯಾಕೆ ವರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ದರ್ ಈಸ್ ಅ ಪ್ರಯರ್ ನಾಲೆಜ್. ಅಲ್ಲಿ ಪ್ರಯರ್ ನಾಲೆಜ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಎಂ.ಕಾಮ್ ಮಾಡಿದೀರಾ, ನೆಟ್ ಅಥವಾ ಸೆಟ್ ಎಕ್ಸಾಮ್ ಅನ್ನ ಕ್ವಾಲಿಫೈ ಮಾಡಿರಬೇಕು ಅಂತ ಒಂದು ಕ್ರೈಟೇರಿಯಾ ಇದೆ, ಅಥವಾ PhD ಮಾಡಿರಬಹುದು, ಅಥವಾ ಜಸ್ಟ್ ಎಂ.ಕಾಮ್ ಮಾಡಿರಬಹುದು, B.Ed ಮಾಡಿರಬಹುದು. ಪ್ರಯರ್ ನಾಲೆಜ್ ಇದೆ, ಅದನ್ನ ನಾವು ಟ್ರೈನಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಇನ್ಕ್ರೀಸಿಂಗ್ ನಾಲೆಜ್ ಅಂಡ್ ಸ್ಕಿಲ್ಸ್. ಆ ನಾಲೆಜ್ ಮತ್ತೆ ಸ್ಕಿಲ್ಸ್ ಅನ್ನು ನಾವು ಇನ್ಕ್ರೀಸ್ ಮಾಡ್ತಾ ಇದೀವಿ. ಓಕೆ, ದಟ್ ಈಸ್ ನೋನ್ ಆಸ್ ಟ್ರೈನಿಂಗ್. ದಟ್ ಈಸ್ ಮೀನಿಂಗ್ ಆಫ್ ಟ್ರೈನಿಂಗ್. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಟ್ರೈನಿಂಗ್. ಟ್ರೈನಿಂಗ್ ಅಲ್ಲಿ ಯಾವ ಯಾವ ವಿಧಗಳಿವೆ? ಫಸ್ಟ್ ಒನ್ ಇಂಡಕ್ಷನ್, ಸೆಕೆಂಡ್ ಒನ್ ಜಾಬ್ ಟ್ರೈನಿಂಗ್, ಥರ್ಡ್ ಒನ್ ಪ್ರಮೋಷನಲ್ ಟ್ರೈನಿಂಗ್, ಫೋರ್ತ್ ಒನ್ ರಿಫ್ರೆಶರ್ ಟ್ರೈನಿಂಗ್, ಫಿಫ್ತ್ ಒನ್ ಇಂಪ್ರೂವ್ಮೆಂಟ್ ಇನ್ ಅಡಾಪ್ಟೆಬಿಲಿಟಿ. ಓಕೆ, ದೀಸ್ ಆರ್ ದ 5 ಟೈಪ್ಸ್ ಆಫ್ ಟ್ರೈನಿಂಗ್ ಅನ್ಬಹುದು. ಮೊದಲನೇದು ಇಂಡಕ್ಷನ್. ಫಸ್ಟ್ ಇದೆ, ಅದು ಫಸ್ಟ್ ಇರೋದ್ರಿಂದ ನೀವು ತಿಳ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಹೊಸದಾಗಿ ಜಾಬಿಗೆ ಜಾಯಿನ್ ಆದಾಗ, ಓಕೆ, initial training provided to the employee, introducing employees to the business or department. ನೀವೇನಾಗಿದ್ದೀರಾ, ಇವಾಗ ಹೊಸದಾಗಿ ಒಂದು ಜಾಬಿಗೆ ಜಾಯಿನ್ ಆಗಿದ್ದೀರಾ. ಸೊ ದೇ ಆರ್ ಇಂಟ್ರೊಡ್ಯೂಸಿಂಗ್ ಯು ಟು ದ ಜಾಬ್ ಅಂಡ್ ಜಾಬ್ ಟು ಯು. ನಿಮ್ಮನ್ನ ಜಾಬ್ಗೆ ಇಂಟ್ರೊಡ್ಯೂಸ್ ಮಾಡೋದು, ಡಿಪಾರ್ಟ್ಮೆಂಟ್ಗೆ ಇಂಟ್ರೊಡ್ಯೂಸ್ ಮಾಡೋದು, ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಕೆಲಸ ಆಗುತ್ತೆ ಅದನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸೋದು, ಅದನ್ನ ಏನಂತ ಕರಿತೀವಿ ನಾವು, ಇಂಡಕ್ಷನ್ ಟ್ರೈನಿಂಗ್ ಅಂತ ಕರಿತೀವಿ. ದಟ್ ಈಸ್ ನೋನ್ ಆಸ್ ಇಂಡಕ್ಷನ್ ಟ್ರೈನಿಂಗ್. ಓಕೆ, first one is induction training. In that, basic objective is to introduce the employee to the department and departmental work to the employee. Under it, employee is familiarized with the, ಇದರಲ್ಲಿ ಏನೇನ್ ಮಾಡಿಸ್ತಾರೆ ಅಂತ ಕೇಳಿದ್ರೆ, ಬಿಲ್ಡಿಂಗ್, ಆ ಒಂದು ಕಂಪನಿಯ ಬಿಲ್ಡಿಂಗ್ ಲೇಔಟ್ ಯಾವ ರೀತಿಯಾಗಿದೆ, ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದರ ಲೇಔಟ್. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ತುಂಬಾನೇ ಇಂಪಾರ್ಟೆಂಟ್, ಹೌದಾ? ಫ್ಯಾಕ್ಟ್ರಿ ಲೇಔಟ್ ಯಾವ ರೀತಿಯಾಗಿದೆ, ಯಾವ್ಯಾವ ಮಷಿನರಿ ಎಲ್ಲೆಲ್ಲಿ ಪ್ಲೇಸ್ ಮಾಡಿದ್ದಾರೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೊತ್ತಿರಬೇಕು, ನಿಯಮಗಳು ಗೊತ್ತಿರಬೇಕು, ಟೈಮಿಂಗ್ ಗೊತ್ತಿರಬೇಕು. ಓಕೆ, ಬಿಸ್ನೆಸ್ ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಅಂಡ್ ರಿಲೆವೆಂಟ್ ಪರ್ಸನಲ್ ಪಾಲಿಸೀಸ್, ಅಂದ್ರೆ ಯಾವ ರೀತಿ ಪಾಲಿಸೀಸ್ ಇದೆ, ಲೀವ್ ಪಾಲಿಸಿ ಯಾವ ರೀತಿ ಇದೆ, ಟ್ರೈನಿಂಗ್ ಪಾಲಿಸಿ ಯಾವ ರೀತಿ ಇದೆ, ಇದನ್ನೆಲ್ಲ ಹೇಳ್ತಾರೆ. ಇದರ ಜೊತೆಗೆ ಸಚ್ ಆಸ್ ಪ್ರಮೋಷನ್, ಹೆಲ್ತ್, ಸೇಫ್ಟಿ, ಅಂದ್ರೆ ನಿಮಗೆ ಏನಾದ್ರೂ ಇನ್ಶೂರೆನ್ಸ್ ಫೆಸಿಲಿಟಿ ಇದೆಯಾ, ಪ್ರಮೋಷನ್ ಫೆಸಿಲಿಟಿ ಯಾವ ರೀತಿ ಇದೆ, ಪ್ರಮೋಷನ್ ವರ್ಕ್ ಬೇಸ್ಡ್ ಇದೆಯಾ ಅಥವಾ ಟೈಮ್ ಬೇಸ್ಡ್ ಇದೆಯಾ, ಅಂದ್ರೆ ನೀವು ಎಷ್ಟು ವರ್ಷ ವರ್ಕ್ ಮಾಡಿದ್ಮೇಲೆ ನಿಮಗೆ ಪ್ರಮೋಷನ್ ಸಿಗುತ್ತೆ. ಈ ಎಲ್ಲ ವಿಷಯಗಳನ್ನ ಇಂಡಕ್ಷನ್ ಅಲ್ಲಿ ಏನು, ಕಂಪ್ಲೀಟ್ ನಿಮ್ಮ ಜಾಬಿನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಇಂಡಕ್ಷನ್ ಟ್ರೈನಿಂಗ್. ಓಕೆ, ಸೆಕೆಂಡ್ ಒನ್ ಜಾಬ್ ಟ್ರೈನಿಂಗ್. ಇದು ನೋಡಿ, ಇನ್ಕ್ರೀಸಿಂಗ್ ದ ನಾಲೆಜ್ ಆಫ್ ವರ್ಕರ್ ಅಬೌಟ್ ಜಾಬ್. ಈಗ ಒಂದ್ಸಲ ಜಾಯಿನ್ ಆದ್ಮೇಲೆ ಹಿ ಹ್ಯಾಸ್ ಸ್ಟಾರ್ಟೆಡ್ ವರ್ಕಿಂಗ್, ಅವನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದಾನೆ. ಈಗ ಏನ್ ಮಾಡ್ಬೇಕಾಗಿದೆ, ಜಾಬ್ ಟ್ರೈನಿಂಗ್ ಅಲ್ಲಿ ಅವನ ಜಾಬಿನ ಒಂದು ನಾಲೆಜ್ ಅನ್ನ ಹೆಚ್ಚು ಮಾಡಬೇಕಾಗಿದೆ. ಫಸ್ಟ್ ಅಲ್ಲಿ ನಾವು ಏನ್ ಮಾಡಿದ್ವಿ, ಜಸ್ಟ್ ಫ್ಯಾಕ್ಟರಿ, ಬಿಲ್ಡಿಂಗ್, ಲೇಔಟ್, ಪ್ರಮೋಷನ್ ಪಾಲಿಸಿ ಯಾವ ರೀತಿ ಇದೆ, ಏನ್ ಕೆಲಸ ಮಾಡಬೇಕು, ಡಿಪಾರ್ಟ್ಮೆಂಟ್ ಬಗ್ಗೆ ನಾಲೆಜ್ ಅಷ್ಟೇ ಕೊಟ್ವಿ. ಇಲ್ಲೇನ್ ಮಾಡ್ತಾ ಇದೀವಿ, ಜಾಬ್ ಬಗ್ಗೆ. ದ ಆಬ್ಜೆಕ್ಟಿವ್ ಆಫ್ ಜಾಬ್ ಟ್ರೈನಿಂಗ್ ಇಸ್ ಟು ಇನ್ಕ್ರೀಸ್ ದ ನಾಲೆಜ್ ಆಫ್ ವರ್ಕರ್ಸ್ ಅಬೌಟ್ ದ ಜಾಬ್ ವಿತ್ ವಿಚ್ ದೇ ಆರ್ ಕನ್ಸರ್ನ್ಡ್ so that their efficiency and skills enhance. Job training enables the workers to learn correct methods of handling machines and equipments. ಇಲ್ಲಿ ಏನ್ ಮಾಡ್ತಾರೆ, ಮಷೀನ್ ಅಂಡ್ ಇಕ್ವಿಪ್ಮೆಂಟ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಫ್ಯಾಕ್ಟರಿಯಲ್ಲಿ ಆಗಿದ್ರೆ. ಓಕೆ, ವಿಚ್ ರಿಸಲ್ಟ್ಸ್ ಇನ್ ಅವಾಯ್ಡಿಂಗ್ ಆಕ್ಸಿಡೆಂಟ್ಸ್, ವೇಸ್ಟೇಜ್ ಅಂಡ್ ಅಕ್ಯುಮುಲೇಷನ್ ಆಫ್ ವರ್ಕ್. ಅಂದ್ರೆ ಈಗ ಒಂದು ಫ್ಯಾಕ್ಟರಿಯಲ್ಲಿ ಒಬ್ಬ ವ್ಯಕ್ತಿ ಜಾಯಿನ್ ಆಗಿದ್ದಾನೆ ಅಂದ್ರೆ ಮಷೀನ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಹೌ ಟು ಡೂ ದ ವರ್ಕ್ ಆನ್ ಟೈಮ್. ಅಕ್ಯುಮುಲೇಷನ್ ಆಫ್ ವರ್ಕ್ ಆಗಬಾರ್ದು, ಅಂದ್ರೆ ಕೆಲಸ ಹಾಗೆ ಜಮಾ ಆಗ್ತಾ ಹೋದ್ರೆ ಒಂದೇ ಸಲ ಕೆಲಸ ಮುಗಿಸೋಕ್ಕಾಗಲ್ಲ. ಸೊ ಆನ್ ಟೈಮ್ ಯಾವ ರೀತಿ ಕೆಲಸ ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಡೋದು ಜಾಬ್ ಟ್ರೈನಿಂಗ್. ನೆಕ್ಸ್ಟ್ ಒನ್ ಪ್ರಮೋಷನ್ ಟ್ರೈನಿಂಗ್. ಹೆಸರೇ ಹೇಳುವ ಹಾಗೆ, ಈಗ ವ್ಯಕ್ತಿ ಜಾಯಿನ್ ಆಗಿ ಸ್ವಲ್ಪ ದಿನ ಆದ್ಮೇಲೆ ಆತನಿಗೆ ಏನ್ ಮಾಡ್ಬೇಕಾಗತ್ತೆ, ಪ್ರಮೋಷನ್ ಕೊಡಬೇಕಾಗತ್ತೆ. ಆಗ ಪ್ರಮೋಷನ್ಗೂ ಕೂಡ ಟ್ರೈನಿಂಗ್ ಬೇಕು. ಪ್ರಮೋಷನ್ ಯಾರಿಗೆ ಕೊಡ್ತಾರೆ ಹೇಳಿ, ವೆನ್ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಆರ್ ಪ್ರಮೋಟೆಡ್. ಆಲ್ರೆಡಿ ಕಂಪನಿಯಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಪ್ರಮೋಟ್ ಮಾಡೋದು. ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಅನ್ನ ಪ್ರಮೋಟ್ ಮಾಡಿದಾಗ ಪ್ರಮೋಷನಲ್ ಟ್ರೈನಿಂಗ್ ಬೇಕು. ಹಾಗೆ ಪ್ರಮೋಷನ್ ಮಾಡಕ್ಕಾಗತ್ತಾ? ಇವಾಗ ನೀವು ಒಂದು ಪೋಸ್ಟ್ ಅಲ್ಲಿ ಇದ್ದೀರಾ, ನಿಮಗೆ ನೆಕ್ಸ್ಟ್ ಪೋಸ್ಟಿಗೆ
ಪ್ರಮೋಟ್ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ, ಕ್ವಾಲಿಟೀಸ್ ಇದೆ, ಬಟ್ ಯು ನೀಡ್ ಸಮ್ ಟ್ರೈನಿಂಗ್ ಬಿಕಾಸ್ ದೇರ್ ಈಸ್ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಆಡ್ ಆಗ್ತದೆ. ನೀವು ಆಸ್ ಎ ಟೀಚರ್ ಜಾಯ್ನ್ ಆಗಿದ್ದೀರಾ, ಇವಾಗ ನಿಮಗೆ HOD ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ. Okay, what is the work of HOD? You must know that. Okay, so many organizations have adopted policy of filling some of the vacancies through promotion from the existing employees. ಅಂದ್ರೆ ಒಂದು ಒಬ್ಬ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ಒಬ್ಬ ಸೀನಿಯರ್ ಮ್ಯಾನೇಜರ್ ರಿಟೈರ್ಡ್ ಆಗ್ತಾ ಇದ್ದಾನೆ ಅಂದ್ರೆ ಎಕ್ಸಿಸ್ಟಿಂಗ್ ಎಂಪ್ಲಾಯಿನ ಸೀನಿಯರ್ ಮ್ಯಾನೇಜರ್ ಮಾಡ್ತಾರೆ. ಸೊ ಆ ಒಂದು ಟೈಮಲ್ಲಿ, ಆ ಒಂದು ಸಮಯದಲ್ಲಿ ಪ್ರಮೋಷನಲ್ ಟ್ರೈನಿಂಗ್ ಅನ್ನ ಕೊಡ್ತಾರೆ. ದೇ ಆರ್ ರಿಕ್ವೈರ್ಡ್ ಟು ಬಿಯರ್ ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್. ಆಗ ಏನ್ ಮಾಡ್ಬೇಕಾಗತ್ತೆ, ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಅವನು ತನ್ನ ಹೆಗಲ ಮೇಲೆ ಹೊತ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಪ್ರಮೋಷನಲ್ ಟ್ರೈನಿಂಗ್. ಫೋರ್ತ್ ಒನ್, ರೀಫ್ರೆಶರ್. ನೋಡಿ, ಕೆಲಸ ಮಾಡ್ತಾ ಮಾಡ್ತಾ ಇದ್ದ ಹಾಗೆ ಕಂಪನಿಯಲ್ಲೂ ಚೇಂಜಸ್ ಆಗುತ್ತೆ. ಹೊಸ ಮಷಿನರೀಸ್ ಆಡ್ ಆಗಬಹುದು, ಹೊಸ ಟೆಕ್ನಾಲಜೀಸ್ ಆಡ್ ಆಗಬಹುದು, ಹೊಸ ನಿಯಮಗಳು ಬರಬಹುದು. ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಆಸ್ ಅ ಟೀಚರ್ ನಾವು ಮೊದ್ಲೇನ್ ಮಾಡ್ತಿದ್ವಿ, ಮ್ಯಾನ್ಯುಯಲ್ ಎಲ್ಲ ವರ್ಕ್ ಮಾಡ್ತಿದ್ವಿ. ಇವಾಗ ಕಂಪ್ಯೂಟರ್ಸ್ ಬಂತು, ಕಂಪ್ಯೂಟರ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಆಪ್ಸ್ ಬಂತು, ಕೋವಿಡ್ ಅಲ್ಲಿ ಆನ್ಲೈನ್ ಟೀಚಿಂಗ್ ಅನ್ನು ಕಲ್ತ್ಕೊಳ್ಬೇಕಾಯ್ತು. ಸೊ ರಿಫ್ರೆಶರ್ ಟ್ರೈನಿಂಗ್ಸ್ ನಡೀತಾ ಇರುತ್ತೆ. ಓಕೆ, ರಿಫ್ರೆಶರ್ ಟ್ರೈನಿಂಗ್ ಅಟ್ ದ ಟೈಮ್ ಆಫ್ ಅಪಾಯಿಂಟ್ಮೆಂಟ್ ಎಂಪ್ಲಾಯೀಸ್ ಆರ್ ಫಾರ್ಮಲಿ ಟ್ರೈನ್ಡ್. ಫಸ್ಟ್ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಇಂಡಕ್ಷನ್ ಟ್ರೈನಿಂಗ್ ಮತ್ತೆ ಜಾಬ್ ಟ್ರೈನಿಂಗ್ ಆಗಿರುತ್ತೆ. ಬಟ್ ಈಸ್ ದಟ್ ಇನಫ್? ನೋ. ಸೊ ರಿಫ್ರೆಶರ್ ಟ್ರೈನಿಂಗ್ ಅಲ್ಲಿ, ಬಟ್ ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ಕಳೆದ ಹಾಗೆ ಮೆನಿ ಆಫ್ ದ ಮೆಥಡ್ಸ್ ಅಂಡ್ ಇನ್ಸ್ಟ್ರಕ್ಷನ್ಸ್ ಮೇ ಬಿ ಫಾರ್ಗೊಟನ್ ಆರ್ ಸಮ್ ಮೆಥಡ್ಸ್ ಆರ್ ದೆಮ್ ಮೇ ಹ್ಯಾವ್ ಬಿಕಮ್ ಔಟ್ಡೇಟೆಡ್. ಅಂದ್ರೆ ಏನು, ಅವನು ಕಲಿತಿರುವಂತಹ ಮೆಥಡ್ಸ್, ವರ್ಕ್ ಮೆಥಡ್ಸ್ ಇರಬಹುದು ಅಥವಾ ನಿಯಮಗಳಿರಬಹುದು, ಈಗ ಆತ ಮರೆತಿರಬಹುದು ಅಥವಾ ಅಪ್ಡೇಟ್ ಆಗಿರಬಹುದು, ಟೆಕ್ನಾಲಜಿ ಅಪ್ಡೇಟ್ ಆಗಿರಬಹುದು. ಸೊ ಅವನ ನಾಲೆಜ್ ಔಟ್ಡೇಟೆಡ್ ಆಗಿರುತ್ತೆ. ಸೊ ಈಗ ಏನ್ ಮಾಡ್ಬೇಕಾಗತ್ತೆ, ರಿಫ್ರೆಶರ್ ಟ್ರೈನಿಂಗ್. ರಿಫ್ರೆಶ್ ಅಂಡ್ improve their knowledge. Okay, what we have to do, we have to improve their knowledge. ಅವರ ನಾಲೆಜ್ ಅನ್ನು ನಾವು ಇಂಪ್ರೂವ್ ಮಾಡಬೇಕಾಗತ್ತೆ. ಓಕೆ, ದೆನ್ ಇಂಪ್ರೂವ್ಮೆಂಟ್ ಇನ್ ಅಡಾಪ್ಟೆಬಿಲಿಟಿ. ಇದು ನೆಕ್ಸ್ಟ್ ಫಿಫ್ತ್ ಒನ್ ಏನು, ಇಂಪ್ರೂವ್ಮೆಂಟ್ ಇನ್ ಅಡಾಪ್ಟೆಬಿಲಿಟಿ. ರಿಫ್ರೆಶರ್ ಟ್ರೈನಿಂಗ್ ಹಾಗೆಯೇ ಕಂಟಿನ್ಯೂಸ್ ಆಗಿ ರಿಫ್ರೆಶರ್ ಟ್ರೈನಿಂಗ್ ನಾ ಏನಂದೆ, ಯಾವಾಗ ಇದಾಗಿರುತ್ತೆ ಅಂದ್ರೆ ಟೆಕ್ನಾಲಜಿ ಅಪ್ಡೇಟ್ ಆಗಿರುತ್ತೆ ಅಥವಾ ಹೊಸದೇನೋ ಬಂದಿರುತ್ತೆ, ರಿಫ್ರೆಶರ್ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಇಂಪ್ರೂವ್ಮೆಂಟ್ ಇನ್ ಅಡಾಪ್ಟೆಬಿಲಿಟಿ ಅಂದ್ರೆ ಏನು, ಕಂಟಿನ್ಯೂಸ್ ಆಗಿ ಏನೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಾ ಇರುತ್ತೆ. ವೈ? ಬಿಕಾಸ್ ವಿ ನೀಡ್ ಇಂಪ್ರೂವ್ಮೆಂಟ್ ಇನ್ ವರ್ಕ್. ಓಕೆ, ಸೊ at the time of continuous training stimulus mental development of the workers which change their mindset. ಅಂದ್ರೆ ಇಲ್ಲಿ ಮೇಲಿರೋದೇನು, ಮೆಂಟಲ್ ಎಬಿಲಿಟಿಯನ್ನ ಇಂಪ್ರೂವ್ ಮಾಡೋಕೆ. ಓಕೆ, ಇಂಪ್ರೂವ್ಮೆಂಟ್ ಇನ್ ಅಡಾಪ್ಟೆಬಿಲಿಟಿ ಅಂದ್ರೆ ಕಂಪನಿಯಲ್ಲಿ ಆಗುತ್ತಿರೋ ಬದಲಾವಣೆಗಳಾಗಿರಬಹುದು, ಸುತ್ತಲಿನ ಎನ್ವಿರಾನ್ಮೆಂಟ್ ಅಲ್ಲಿ ಆಗುತ್ತಿರೋ ಬದಲಾವಣೆಗಳಾಗಬಹುದು, ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಮೆಂಟಲ್ ಎಬಿಲಿಟಿ. ಯು ಮಸ್ಟ್ ಬಿ ಮೆಂಟಲಿ ರೆಡಿ ಟು ಅಡಾಪ್ಟ್ ನ್ಯೂ ಥಿಂಗ್ಸ್. ಓಕೆ, mental development of workers which change their mindset and they become keen to learn about new technologies. ಅಂದ್ರೆ ಇಲ್ಲಿ ಕಂಟಿನ್ಯೂಯಸ್ ಟ್ರೈನಿಂಗ್, ಇಂಪ್ರೂವ್ಮೆಂಟ್ ಇನ್ ಅಡಾಪ್ಟೆಬಿಲಿಟಿ ಟ್ರೈನಿಂಗ್ ಅಲ್ಲಿ ಏನಂದ್ರೆ, ಆ ಒಂದು ವರ್ಕರ್ನ ಈ ರೀತಿ ನಾವು ರೆಡಿ ಮಾಡಬೇಕು ಅಂದ್ರೆ ಆತ ಯಾವತ್ತಿದ್ರೂ ಒಂದು ನ್ಯೂ ಚೇಂಜ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಆಗಿರಬೇಕು. ಹಿ ಮಸ್ಟ್ ಬಿ ರೆಡಿ ಟು ಅಡಾಪ್ಟ್ ದ ನ್ಯೂ ಚೇಂಜಸ್ ಇನ್ ದ ಆರ್ಗನೈಸೇಷನ್. ದಟ್ ಈಸ್ ನೋನ್ ಆಸ್ improvement in adaptability. Continuous training anta, this one is continuous training. What is the purpose? To prepare the minds, mentality of the workers to adopt. Adaptability ಅಂದ್ರೆ ಏನು ಹೇಳಿ, ಹೊಂದಾಣಿಕೆ, ಹೊಸತನಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಆತನ ಮನಸ್ಥಿತಿಯನ್ನು ರೆಡಿ ಮಾಡುವುದು. ಸೊ ವಿಚ್ ಆರ್ ದ ಟೈಪ್ಸ್ ಆಫ್ ಟ್ರೈನಿಂಗ್? ಇಂಡಕ್ಷನ್, ಜಾಬ್, ಪ್ರಮೋಷನಲ್, ರಿಫ್ರೆಶರ್, ಇಂಪ್ರೂವ್ಮೆಂಟ್ ಇನ್ ಅಡಾಪ್ಟೆಬಿಲಿಟಿ. ಒಂದೊಂದು ಲೈನ್ ಅಲ್ಲಿ ಹೇಳೋದಾದ್ರೆ, ಇಂಡಕ್ಷನ್ ನಲ್ಲಿ ಏನ್ ಮಾಡ್ತಾರೆ, ಇನಿಷಿಯಲ್ ಟ್ರೈನಿಂಗ್ ಪ್ರೊವೈಡೆಡ್ ಟು ದ ಎಂಪ್ಲಾಯೀಸ್, ಇಂಟ್ರೊಡ್ಯೂಸಿಂಗ್ ಎಂಪ್ಲಾಯೀಸ್ ಟು ದ ಬಿಸ್ನೆಸ್. ಕಂಪನಿಯ ಬಿಲ್ಡಿಂಗ್ ಆಗಿರಬಹುದು, ಅಲ್ಲಿಯ ಮಷಿನರೀಸ್ ಆಗಿರಬಹುದು, ಅಥವಾ ಅಲ್ಲಿಯ ನಿಯಮಗಳಾಗಿರಬಹುದು, ಆತನ ವರ್ಕ್ ಕಂಡೀಷನ್, ಪ್ರಮೋಷನ್, ಆತನಿಗೆ ಏನಾದ್ರೂ ಮೆಡಿಕಲ್ ಫೆಸಿಲಿಟಿ ಇದೆಯಾ, ಇನ್ಶೂರೆನ್ಸ್ ಇದನ್ನೆಲ್ಲ ಫಸ್ಟ್ ಗೆ ಹೇಳ್ತಾರೆ. ಆಮೇಲೆ ಇನ್ಕ್ರೀಸಿಂಗ್ ದ ನಾಲೆಜ್ ಆಫ್ ವರ್ಕರ್ ಅಬೌಟ್ ದ ಜಾಬ್, ಜಾಬ್ ಬಗ್ಗೆ ನಾಲೆಜ್ ಕೊಡೋದು, ಜಾಬ್ ಟ್ರೈನಿಂಗ್. ಇನ್ ದಟ್ ಯಾವ ರೀತಿ ಮಷೀನ್ ಅನ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಆಕ್ಸಿಡೆಂಟ್ ವೇಸ್ಟೇಜ್ ಅಥವಾ ಕೆಲಸವನ್ನು ಡಿಲೇ ಆಗೋದನ್ನ ತಡೆಗಟ್ಟಕ್ಕೆ ಜಾಬ್ ಟ್ರೈನಿಂಗ್ ಇರುತ್ತೆ. ಪ್ರಮೋಷನಲ್ ಟ್ರೈನಿಂಗ್ ಅಲ್ಲಿ ವೆಕೇಟ್ ಆಗಿರುವಂತಹ ಪೋಸ್ಟ್ ಅಂದ್ರೆ ಖಾಲಿ ಆಗಿರುವಂತಹ ಸೀನಿಯರ್ ಪೋಸ್ಟ್ ಅನ್ನ ಜೂನಿಯರ್ಸ್ ಅನ್ನ ಪ್ರಮೋಷನ್ ಕೊಟ್ಟು ಅಪಾಯಿಂಟ್ ಮಾಡಿಕೊಳ್ಳುವಾಗ ಅವರಿಗೆ ಕೊಡುವಂತಹ ಟ್ರೈನಿಂಗ್. ಓಕೆ, ಪ್ರಮೋಷನಲ್ ಟ್ರೈನಿಂಗ್. ರಿಫ್ರೆಶರ್ ಅನ್ನ ಹೇಳಿದ ಹಾಗೆ, ರಿಫ್ರೆಶ್, ಇಂಪ್ರೂವ್ ದೇರ್ ನಾಲೆಜ್. ಅಂದ್ರೆ ಆಲ್ರೆಡಿ ನೀವು ಇಲ್ಲಿ ಕೊಟ್ಟಿರುವಂತಹ ನಾಲೆಜ್ ಅನ್ನು ಅವರು ಮರೆತಿರಬಹುದು, ಅದಕ್ಕಾಗಿ ನಾವು ರಿಫ್ರೆಶರ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಕೆಲವೊಂದ್ಸಲ
ಹೊಸದಾಗಿ ನಿಯಮಗಳು ಬದಲಾಗಿದ್ರೆ ಅದರ ಬಗ್ಗೆ ನಾಲೆಜ್ ಅನ್ನ ರಿಫ್ರೆಶರ್ ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ. ಇಂಪ್ರೂವ್ಮೆಂಟ್ ಇನ್ ಅಡಾಪ್ಟಬಿಲಿಟಿ ನಾ ಹೇಳಿದ ಹಾಗೆ ಇಲ್ಲಿ ವರ್ಕರ್ಸ್ ಅನ್ನ ಈ ರೀತಿ ಮೆಂಟಲಿ ಪ್ರಿಪೇರ್ ಮಾಡಬೇಕು. ಏನೇ ಒಂದು ಎನ್ವಿರಾನ್ಮೆಂಟಲಿ, ಬಿಸ್ನೆಸ್ ಎನ್ವಿರಾನ್ಮೆಂಟಲಿ, ಸುತ್ತಲಿನ ಟೆಕ್ನಾಲಜಿಯಲ್ಲಿ, ವಾತಾವರಣದಲ್ಲಿ, ಸರ್ಕಾರದ ನಿಯಮಗಳಲ್ಲಿ ಅಥವಾ ಕಂಪನಿಯ ಒಳಗಿನ ಯಾವುದೇ ನಿಯಮಾವಳಿಗಳಲ್ಲಿ ಬದಲಾವಣೆ ಆದರೆ ಮೆಂಟಲಿ he must be or she must be prepared to adopt the new changes in technology or other fields. Okay, these are the types of training. In next class we'll discuss about the different methods of training. Okay, thank you. We'll meet in next class. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಸ್ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು very much.